ವೆರಿ ಗುಡ್ ಈವ್ನಿಂಗ್. ನಿನ್ನೆ ನಡೆದಂತಹ NMMS ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಬಿಡಿಸಾಕುವಂಥ ಪ್ರಯತ್ನ. ನಿನ್ನೆ ಕ್ವಶನ್ ಪೇಪರ್ ಬಿಡಿಸಾಕಬೇಕಾಗಿತ್ತು, ಆದರೆ ನಾನು ಗ್ರೂಪ್ನಲ್ಲಿ ಮೆಸೇಜ್ ಹಾಕಿದ್ದೆ ಕ್ವಶನ್ ಪೇಪರ್ನ ಕಳಿಸ್ರಿ ಅಂತ, ನಾನು ಕೀ ಆನ್ಸರ್ ಪ್ರಿಪೇರ್ ಮಾಡ್ತೀನಿ ಅಂತ. ಆದರೆ ಭಾಳ ಜನ ಕಳಿಸಿದವರು ಅದನ್ನು ನೀಟಾಗಿ ಕಳಿಸಿರಲಿಲ್ಲ. ಒಬ್ಬರು ಕಳಿಸಿದ್ದಾರೆ, ಅದನ್ನು ಈಗ ಪ್ರಿಪೇರ್ ಮಾಡಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀನಿ. ಮೊದಲು ಸೈನ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ಹೌದಾ, ಒಂದೊಂದಾಗಿ 1 ಅವರ್ 2 ಅವರ್ಸಲ್ಲಿ ಉಳಿದನ್ನೆಲ್ಲನೂ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲು ಸೈನ್ಸಿಂದನೇ ಭೌತಶಾಸ್ತ್ರ. ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂಥ ಬಲವನ್ನು ಒತ್ತಡ ಅಂತ ಹೇಳ್ತೀವಿ. ಹೌದಾ, ಆಪ್ಷನ್ ಬಿ ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರು. ಹೌದಾ, ವೇಗದಲ್ಲಿನ ಬದಲಾವಣೆಯ ದರವನ್ನು ವೇಗೋತ್ಕರ್ಷ ಅಂತ ಹೇಳ್ತೀವಿ. ಹೌದಾ, ಭೂಮಿಯ ಗುರುತ್ವಾಕರ್ಷಣೆ, ಭೂಮಿ ಮೇಲಿರುವಂಥ ಪ್ರತಿಯೊಂದು ವಸ್ತುವಿನ ಮೇಲೆ ಹಾಕುವಂಥ ಬಲವನ್ನು ಗುರುತ್ವಾಕರ್ಷಣೆ ಅಂತ ಹೇಳ್ತೀವಿ. ಎರಡು ಕಾಯಗಳ ನಡುವಿನ ಬಲವನ್ನು ಘರ್ಷಣ ಬಲ ಅಥವಾ ಘರ್ಷಣೆ ಅಂತ ಕರಿತೀವಿ. ಹಾಗಾದ್ರೆ ಕ್ವಶನ್ ನಂಬರ್ 2, ನೀಡಿರುವ ದೂರಕಾಲ ನಕ್ಷೆಯನ್ನು ಗಮನಿಸಿ 9:30 AM ಏನಪ್ಪ ಅಂದರೆ ರೈಲು ಕ್ರಮಿಸಿದಂಥ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ 9:40 ಇಲ್ಲಿ ಬರ್ತದೆ. ಹೌದಾ, ಹಾಗಾದ್ರೆ ಬಿಲೋ ಏನಪ್ಪ ಅಂದರೆ ಅಬೋವ್ 150 ಬಿಲೋ 200 ಆಪ್ಷನ್ ಯಾವುದಿದೆ ಅದು ರೈಟ್ ಬರ್ತದೆ. ಹಾಗಾದ್ರೆ ಅಬೋವ್ 150 ಬಿಲೋ 200 ಯಾವ್ದು ಬರ್ತದಪ್ಪ ಅಂದರೆ ಆಪ್ಷನ್ ಡಿ ಬರ್ತದೆ. ಹೌದಾ, ಇದನ್ನೇನು ಹೆಚ್ಚು ವಿಚಾರ ಮಾಡುವಂಥ ಕ್ವಶನ್ಸ್ ಅಲ್ಲ, ಭಾಳ ಈಸಿಯಾಗಿ ಇದನ್ನು ಹಾಕ್ಬೋದು. ಕ್ವಶನ್ ನಂಬರ್ 3, 4 ವಿದ್ಯುತ್ ಕಾಂತಗಳು ಮತ್ತು ಅದನ್ನು ತಯಾರಿಸಲು ಬಳಸುವಂಥ ಅವಾಹಕ ಹೊದಿಕೆ ಇರುವಂಥ ತಂತಿಯ ಉದ್ದವನ್ನು ಕೆಳಗಿನ ಕೋಷ್ಟಕದಲ್ಲಿ ಕೊಡಲಾಗಿದೆ. ಹಾಗಾದರೆ ಇವುಗಳಲ್ಲಿ ಅತಿ ಹೆಚ್ಚು ಪ್ರಬಲವಾದ ವಿದ್ಯುತ್ ಕಾಂತ ಯಾವ ತಂತಿಯ ಉದ್ದ ಹೆಚ್ಚಿರ್ತದೆ ಅದನ್ನು ಹೆಚ್ಚು ಸುತ್ತುಗಳಾಗಿ ಪರಿವರ್ತಿಸ್ಬೋದು. ಹೆಚ್ಚು ಸುತ್ತುಗಳಾಗಿ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಇದ್ದರೆ ಅದೊಂದು ಪ್ರಬಲ ವಿದ್ಯುತ್ ಕಾಂತ ಆಗ್ತದೆ. ಹಾಗಾದರೆ ಇಲ್ಲಿ ಕ್ಯೂ ಏನಪ್ಪ ಅಂದರೆ 154 ಸೆಂಟಿಮೀಟರ್ ಏನಿದೆಯಲ್ಲ ಇದು ಪ್ರಬಲವಾದ ಕಾಂತ ಆಗ್ತದೆ. ಹಾಗಾದರೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಹೊಳಪಾದ ಮೇಲ್ಮೈ ಸ್ವಭಾವವೆಂದರೆ. ಬಹಳ ಜನ ಯೂಟ್ಯೂಬಲ್ಲಿ ನೋಡಿದೆ ಕೀ ಆನ್ಸರ್ಸನ್ನು ಪ್ರಿಪೇರ್ ಮಾಡಿದ್ದಾರೆ. ನಿನ್ನಿಂದ ಪ್ರಿಪೇರ್ ಮಾಡುವಂತಹ ಗಡಿಬಿಡಿಯಲ್ಲಿ ಸಹಜ ಆಗೋದು. ಈ ಕೀ ಆನ್ಸರ್ಸ್ಗೂ ಆ ಆನ್ಸರ್ಸ್ಗೂ ಡಿಫ್ರೆನ್ಸ್ ಇರುತ್ತೆ ಅಂತ ಮೊದಲೇ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. 4th ಒನ್, ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಹೊಳಪಾದ ಮೇಲ್ಮೈನ ಸ್ವಭಾವವೆಂದರೆ ಏನಪ್ಪ ಅಂದರೆ ಹೊಳಪಾದ ಮೇಲ್ಮೈ ಏನಿರ್ತದಲ್ಲ, ಹೌದಾ, ನಯವಾದ ಮೇಲ್ಮೈ ಅಥವಾ ಹೊಳಪಾದ ಮೇಲ್ಮೈ ಹೆಚ್ಚು ಪ್ರತಿಫಲನವನ್ನು ಮಾಡ್ತದೆ, ಕಡಿಮೆ ಹೀರಿಕೆ ಇರ್ತದೆ, ಕಡಿಮೆ ಚದುರುವಿಕೆ ಇರ್ತದೆ. ಆಪ್ಷನ್ ಎ ರೈಟ್ ಆನ್ಸರ್. ನಿಮಗೆಲ್ಲ ಈಗೇನು ಕೀ ಆನ್ಸರ್ ಕೊಟ್ಟಿದ್ದಾರಲ್ಲ ಅವರೆಲ್ಲ ಯಾವುದು ಎ ಕೊಟ್ಟಿಲ್ಲ, ನೋಡ್ಕೊಳ್ರಿ ಆಮೇಲೆ. ಇನ್ನು ಕ್ವಶನ್ ನಂಬರ್ 5, ನೀಡಿರುವ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸ್ರಿ ಅಂತ ಕೇಳಿದ್ದಾರೆ. ಹೇಳಿಕೆ 1, ಒಬ್ಬ ವ್ಯಕ್ತಿಯು ಸ್ಕೇಟಿಂಗ್ ಮೈದಾನದ ಮೇಲೆ ಸುಲಭವಾಗಿ ಸ್ಕೇಟಿಂಗ್ ಮಾಡಬಲ್ಲ. ಹೌದಾ, ಆಮೇಲೆ ಮೈದಾನದ ಘರ್ಷಣಾ ಬಲವು ವ್ಯಕ್ತಿಯ ಸ್ನಾಯು ಬಲಕ್ಕಿಂತ ಹೆಚ್ಚಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲೇನಪ್ಪ ಅಂದರೆ ಕ್ವಶನ್ ನಂಬರ್ 5 ಏನಪ್ಪ ಅಂದರೆ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಯಾಕಂದರೆ ಘರ್ಷಣಾ ಬಲ ಹೆಚ್ಚಾಗಿದ್ದರೆ ಅವನಷ್ಟು ಈಸಿಯಾಗಿ ಸ್ಕೇಟ್ ಮಾಡಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಹಾಗಾದರೆ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್ ಇತ್ತು. ಇನ್ನು ಕ್ವಶನ್ ನಂಬರ್ 6, ಘರ್ಷಣೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಒಂದು ಹೇಳಿಕೆ ಏನಪ್ಪ ಅಂದರೆ ಸರಿಯಾಗಿದೆ, ಅದನ್ನು ಆರಿಸ್ರಿ ಅಂತ ಕೇಳಿದ್ದಾರೆ. ನೋಡ್ರಿ, ಯಾವಾಗ ಘರ್ಷಣೆ ಉಂಟಾಗ್ತದೆ ಅಂದರೆ ನುಣುಪಾದ ಮೇಲ್ಮೈ ಮೇಲೆ ಹೆಚ್ಚು ಘರ್ಷಣೆ ಉಂಟಾಗೋದಿಲ್ಲ, ಅಲ್ಲಿ ಜಾರುವಿಕೆ ಉಂಟಾಗ್ತದೆ. ಯಾವ ಮೇಲ್ಮೈ ಅನಿಯತವಾಗಿರ್ತದೆ, ತರ್ಕಲ್ ಬರ್ಕಲ್ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ಹೌದಾ, ಅನಿಯತವಾಗಿರ್ತದೆ ಅಂತಹ ಮೇಲ್ಮೈನ ಮೇಲೆ ಘರ್ಷಣೆ ಏನಪ್ಪ ಅಂದರೆ ಹೆಚ್ಚಿರ್ತದೆ. ಹೌದಾ, ಅದಕ್ಕೆ ಮೇಲ್ಮೈನ ಅನಿಯತಗಳು ಹೆಚ್ಚಾದಂತೆ ಘರ್ಷಣೆ ಏನಾಗ್ತದೆ ಅಂದರೆ ಹೆಚ್ಚಾಗ್ತದೆ. ಹೌದಾ, ಫಾರ್ ಎಕ್ಸಾಂಪಲ್ ಕೆಲವು ಕಡೆ ಏನಪ್ಪ ಅಂದರೆ ನಮಗೆ ನಡೆಯೋಕ್ಕೆ ಆಗೋದಿಲ್ಲ ಅಂದರೆ ಏನೋ ಘರ್ಷಣೆ ಹೆಚ್ಚಾಗೋದ್ರಿಂದ, ಹೌದಾ, ಅದಕ್ಕೆ ಅನಿಯತಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗ್ತದೆ. ಅದನ್ನು ಮೀರಿ ನಾವು ಏನಾದರೂ ಚಲಿಸ್ತಾ ಇದ್ದೀವಿ ಅಂದರೆ ಅಷ್ಟು ಘರ್ಷಣೆಯನ್ನು ಉಂಟು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇನ್ನು ಕ್ವಶನ್ ನಂಬರ್ 7 ಇದನ್ನು ಏನಪ್ಪ ಅಂದರೆ ಬೇರೆ ಥರ ಇಂಟರ್ಪ್ರಿಟ್ ಮಾಡಿದ್ದಾರೆ. 1 kg ದ್ರವ್ಯರಾಶಿಯ ಕಾಯವೊಂದನ್ನು 2 ನ್ಯೂಟನ್ ಬಲದೊಂದಿಗೆ ಮೇಲ್ಮುಖವಾಗಿ ಎಸಲಾಗಿದೆ. ಪ್ರಯೋಗಿಸಿದ ಬಲವನ್ನು ಅದೇ ದಿಕ್ಕಿನಲ್ಲಿ ದ್ವಿಗುಣಗೊಳಿಸಿದಾಗ ಕಾಯದ ವೇಗೋತ್ಕರ್ಷ ಹೆಚ್ಚಾಗ್ತದೆ. ಹೌದಾ, ಅದಕ್ಕೆ ಸಂಬಂಧಪಟ್ಟಂತೆ ಅದರ ಚಲನೆ ದಿಕ್ಕನ್ನು ಬದಲಾಯಿಸ್ತದೆ. ಸಂಬಂಧಪಡದೇ ಇರುವ ಹೇಳಿಕೆ ಇದು ತಪ್ಪಾಗ್ತದೆ.
ಹೌದಾ. ಆಮೇಲೆ ಮೇಲ್ಮುಖ ದಿಕ್ಕಿನಲ್ಲಿಯೇ ಮುಂದುವರಿತದೆ. ಈ ಕಾನ್ಸೆಪ್ಟ್ ಸರಿ ಇದೆ, ಆದರೆ ಇದಕ್ಕಿಂತನೂ ಒಂದು ಬೆಸ್ಟ್ ಕಾನ್ಸೆಪ್ಟ್ ಕೊಡ್ಬೋದಿತ್ತು, ಆದರೆ ನಿಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ಅವ್ನು ಕೊಟ್ಟಿಲ್ಲ. ಅದೇ ರೈಟ್ ಆನ್ಸರ್. ವಿರುದ್ಧ ದಿಕ್ಕಿನಲ್ಲಿ ಚಲಿಸಲಾರಂಭಿಸ್ತದೆ, ಇಲ್ಲ, ತಪ್ಪು. ದ್ರವ್ಯರಾಶಿ ದ್ವಿಗುಣಗೊಳ್ಳುವುದರಿಂದ, ಈ ನೀವು ಬಲವನ್ನು ಹೆಚ್ಚು ಪ್ರಯೋಗಿಸೋದ್ರಿಂದ ದ್ರವ್ಯರಾಶಿ ದ್ವಿಗುಣ ಹೆಂಗೊಳ್ತದೆ? ಹೌದಾ. F=ma ಅಂತ ಹೇಳ್ತೀವಿ ನಾವು. ಹೌದಾ. ಬಲ ಮತ್ತು ಕಾಯದ ರಾಶಿಗೆ ನೇರ ಅನುಪಾತ ಇದೆ. ಇದು ಇನ್ನು F=ma ಅಂತ ಹೇಳ್ತೀವಿ. ಹೌದಾ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನಪ್ಪ ಅಂದರೆ ರಾಶಿ ದ್ವಿಗುಣಗೊಳ್ಳುವಂಥ ಪ್ರಮೇಯನೇ ಬರೋದಿಲ್ಲ. ಅದಕ್ಕೆ ಮೇಲ್ಮುಖ ದಿಕ್ಕಿನಲ್ಲೇ ಚಲನೆಯನ್ನು ಮುಂದುವರಿಸ್ತದೆ. ಹೌದಾ. ಆಮೇಲೆ ಏನಪ್ಪ ಅಂದರೆ ಆ ಮೇಲ್ಮುಖವಾಗಿ ಎಸೆದಂಥ ಕಲ್ಲು ಮತ್ತು ಭೂಮಿಯ ಗುರುತ್ವಾಕರ್ಷಣೆ ಬಲ, ನಾವು ಎಸೆದಂತಹ ಬಲಕ್ಕೂ ಆ ಬಲಕ್ಕೂ ಹೌದಾ ಸಮದೂಗ, ಒಂದೊಂದು ಹಂತಕ್ಕೆ ಹೋಗಿ ಸಮದೂಗಿಸಿ ಮತ್ತು ಅದು ಕೆಳಗೆ ಬರ್ತದೆ. ಆದರೆ ಹೌದಾ ನಾವು ಒಂದು ಕಲ್ಲು ಎಸೆದಿದ್ದೀವಿ, ಅದಕ್ಕೆ ಬೇರೆ ಬೇರೆ ಬಲಗಳನ್ನು ಪ್ರಯೋಗಿಸಿದಾಗ ಅದು ಬೇರೆ ಬೇರೆ ಹೈಟ್ಸನ್ನು ತಲುಪುತ್ತೆ. ಆ ಬೇಸ್ ಮೇಲೆ ಆಪ್ಷನ್ ಬಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ವಿಮಾನವನ್ನು ಪಕ್ಷಿಯ ಆಕಾರದಲ್ಲಿ ವಿನ್ಯಾಸಗೊಳಿಸಿರುವುದರ ಹಿಂದಿನ ಕಾರಣವೇಂದ್ರೆ ನಾವು ಸ್ಥಾಯಿ ಬಲ. ಸ್ಥಾಯಿ ಬಲದಲ್ಲಿ 2 ಮೇಲ್ಮೈಗಳಿರ್ತವೆ. ಉರುಳುವ ಘರ್ಷಣೆಯಲ್ಲೂ 2 ನುಣುಪಾದ ಮೇಲ್ಮೈಗಳಿರ್ತವೆ. ಜಾರು ಘರ್ಷಣೆಯಲ್ಲೂ ಇವೆಲ್ಲ ಏನಪ್ಪ ಅಂದರೆ ನಾವು ದಿನಾಲೂ ನಾವು ಘರ್ಷಣೆ ಚಾಪ್ಟರ್ಲಿ ಅಭ್ಯಾಸ. ತರಲಗಳಲ್ಲಿ, ತರಲ ಅಂದರೆ ಫ್ಲೂಯಿಡ್ಸು ಅದು ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಗ್ಯಾಶಿಯಸ್ಸಲ್ಲಿ ಅವುಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಹೌದಾ ಗಾಳಿಯನ್ನು ಸೀಳಿಕೊಂಡು ನೀರನ್ನು ಸೀಳಿಕೊಂಡು ಹೋಗಲಿಕ್ಕೆ ವಿಮಾನದ ಆಕಾರವನ್ನು ದೋಣಿ ಥರ ಮಾಡ್ತೀವಿ. ಆಮೇಲೆ ನೀರನ್ನು ಸೀಳ್ಕೊಂಡು ಹೋಗಲಿಕ್ಕೆ ಹಡಗನ್ನು ದೋಣಿ ಆಕಾರ ಅದು ಮಾಡ್ತೀವಿ. ಇದಕ್ಕೆ ಮೀನಿನ ಆಕಾರ, ಸ್ಪಿಂಡಲ್ ಶೇಪ್ ಅಂತ ಏನು ಕೇಳ್ತಿಲ್ಲ, ಮಾಡೋದ್ರಲ್ಲಿ ಕಾರಣ ಏನಪ್ಪ ಅಂದರೆ ತರಲಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡೋದು. ಘರ್ಷಣೆಯನ್ನು ಕಡಿಮೆ ಮಾಡೋದು. ಆಪ್ಷನ್ ಡಿ ಏನಪ್ಪ ಅಂದ್ರೆ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 9, ಇದನ್ನು ಬೇರೆಯವರು ಬೇರೆ ಬೇರೆ ಥರ ಇಂಟರ್ಪ್ರಿಟ್ ಮಾಡಿದ್ದಾರೆ. ಹೈಟ್ ಹೆಚ್ಚಾದಂತೆ ಕೊಟ್ಟಿರುವ ಚಿತ್ರದಲ್ಲಿ LMNO 4 ಬಿಂದುಗಳು ಬೇರೆ ಬೇರೆ ಎತ್ತರಗಳಲ್ಲಿ ಜೋಡಿಸಿರುವಂಥ 4 ನಲ್ಲಿಗಳನ್ನು ಪ್ರತಿನಿಧಿಸ್ತಾವೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ಹೈಟಲ್ಲಿರುತ್ತೆ ನಲ್ಲಿ, ಅದರ ಪ್ರೆಷರ್ ಕಡಿಮೆ ಇರ್ತದೆ. ಎಷ್ಟು ಡೆಪ್ತಲ್ಲಿರುತ್ತೆ ನಲ್ಲಿ, ಅದ್ರ ಪ್ರೆಷರ್ ಹೆಚ್ಚಿರ್ತದೆ. ಹಾಗಾದರೆ ಈ ನಲ್ಲಿಗಳೆಲ್ಲ ನೀರಿನ ಒತ್ತಡವನ್ನು ಸೂಚಿಸುವಂತಹ ಸರಿಯಾದ ಕ್ರಮವೇನು ಅಂತ ಕೇಳಿದ್ದಾರೆ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದರೆ ನೋಡ್ರಿ, ಅತ್ಯಂತ ಹೆಚ್ಚು ಏನಪ್ಪ ಅಂದರೆ ಒತ್ತಡ ಎಲ್ಲಲ್ಲಿದೆ, ಆಮೇಲೆ ಅದಕ್ಕಿಂತ ಕಡಿಮೆ ಒತ್ತಡ ಎನ್ನಲ್ಲಿದೆ, ಅದಕ್ಕಿಂತ ಕಡಿಮೆ ಒತ್ತಡ ಎಮ್ಮಲ್ಲಿದೆ, ಆಮೇಲೆ ಓ ಅಲ್ಲಿ ಒತ್ತಡ ತುಂಬ ಕಡಿಮೆ, ಯಾಕಂದರೆ ತುಂಬ ಹೈಟಲ್ಲಿರೋದ್ರಿಂದ ಅದರ ಒತ್ತಡ ಕಡಿಮೆ. ಹಾಗಾದರೆ ಆ ಬೇಸ್ ಮೇಲೆ ಹೌದಾ ಓ ಇಸ್ ಲೆಸ್ಸರ್ ದ್ಯಾನ್ ಎಮ್ ಇಸ್ ಲೆಸ್ಸರ್ ದ್ಯಾನ್ ಎನ್ ಇಸ್ ಲೆಸ್ಸರ್ ದ್ಯಾನ್ ಎಲ್. ಆಪ್ಷನ್ ಬಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಯಾಕಂದರೆ ಇದು ತುಂಬ ಹೈಟಲ್ಲಿರೋದ್ರಿಂದ ಇದರಲ್ಲಿ ಒತ್ತಡ ಕಡಿಮೆ, ನೀರಿನ ಒತ್ತಡ ಕಡಿಮೆ. ಇದು ತುಂಬ ಕೆಳಗಿರೋದ್ರಿಂದ ಇಲ್ಲಿ ನೀರಿನ ಒತ್ತಡ ಹೆಚ್ಚು. ಹಂಗಾರೆ ಲಾಸ್ಟ್ ಏನಪ್ಪ ಅಂದರೆ ಎಲ್ಲ ಬರಬೇಕು ಸರಿಯಾದ ಕ್ರಮ. ಹೌದಾ. ಅದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಇದೆಲ್ಲರೂ ಏನಪ್ಪ ಅಂದರೆ ಬೇರೆ ಬೇರೆ ಆನ್ಸರ್ಸ್ ಕೊಟ್ಟಿದ್ದಾರೆ ನಿಮಗೆ. 10th, ನೀಡಿರುವ ಪಟ್ಟಿಯನ್ನು ಗಮನಿಸಿ ನೀಡಿರುವ ಪಟ್ಟಿಯನ್ನು ಗಮನಿಸಿ. ಆಪ್ಷನ್ 1 ಏನಿಪ್ಪ ಅಂದರೆ ಗಾರೆಯ ನೆಲ, ಸಿಮೆಂಟ್ ರಸ್ತೆ, ನಿರ್ವಾತ, ನಯವಾದ ಲೋಹ. ಇವುಗಳಲ್ಲಿ ಘರ್ಷಣಾ ಬಲದ ಇಳಿಕೆ ಕ್ರಮ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಘರ್ಷಣಾ ಬಲದ ಇಳಿಕೆ ಕ್ರಮವನ್ನು ನೋಡೋದಾದರೆ ಏನಪ್ಪ ಅಂದರೆ ನಿರ್ವಾತದಲ್ಲಿ ಅತ್ಯಂತ ಘರ್ಷಣೆ ಕಡಿಮೆ. ನಿರ್ವಾತ ಅಲ್ಲಿ ಏನೂ ಇಲ್ಲ. ಹಾಗಾದ್ರೆ ಇದೇ ಲಾಸ್ಟಿಗೆ ಬರಬೇಕು. ಇಳಿಕೆ ಕ್ರಮ ಲಾಸ್ಟಿಗೆ ಬರಬೇಕು. ಹೌದಾ. ಇಳಿಕೆ ಕ್ರಮ ಅಂದರೆ ಲಾಸ್ಟಿಗೆ ಬರಬೇಕು. ಯಾವುದು? 3rd one ಲಾಸ್ಟಿಗೆ ಬರಬೇಕು. ಇಲ್ಲಿ 3rd one ಇದು ರಾಂಗ್ ಆಗ್ತದೆ, ಇದು ಒಂದು ಆಗುತ್ತೆ, ಇದು ರಾಂಗ್ ಆಗ್ತದೆ. ಸರಿಯಾದ್ದು ಇದು ಒಂದರ ಮೇಲೆ ನಾವೇನು ಮಾಡ್ಬೋದು ಅಂದರೆ ಸಿಮೆಂಟ್ ರಸ್ತೆಯಲ್ಲಿ ಅತ್ಯಂತ ಹೆಚ್ಚು ಘರ್ಷಣೆ ಇರ್ತದೆ, ಅದಕ್ಕಿಂತ ಕಡಿಮೆ ಘರ್ಷಣೆ ಗಾರೆಯ ನೆಲದ ಮೇಲೆ, ಅಂದರೆ ನಾವು ಗಿಲಾವ್ ಮಾಡಿರ್ತಿಲ್ಲ ಅಂತಹ ನೆಲದ ಮೇಲೆ. ಆಮೇಲೆ ಅದಕ್ಕಿಂತ ಘರ್ಷಣೆ ಕಡಿಮೆ ಎಲ್ಲ ಆಗ್ತದೆ ಅಂದರೆ ನಯವಾದ ಲೋಹಕ್ಕಿಂತನೂ ಘರ್ಷಣೆ ಎಲ್ಲಿ ಕಡಿಮೆ ಆಗ್ತದಪ್ಪ ಅಂದರೆ ನಿರ್ವಾತದಲ್ಲಿ. ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು ಏನಪ್ಪ ಅಂದರೆ 11th ಒಂದು ಕ್ವಶನ್ ನೋಡೋಣ. ಇದನ್ನು ಎಲ್ಲರೂ ಹೆಂಗೆ ಇಂಟರ್ಪ್ರಿಟ್ ಮಾಡಿದಾರೋ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಕೆಳಗೆ ತೋರಿಸಿರುವ ಚಿತ್ರದಲ್ಲಿರುವಂತೆ ಮೊಳೆ ಚೂಪಾದ ಭಾಗಕ್ಕೆ ಹೊಡೆಯುವುದರಿಂದ ಹೌದಾ ಮೊಳೆ ಕಬ್ಬಿಣದ ಮೊಳೆಯನ್ನು ಗೋಡೆಗೆ ಹೊಡೆಯಲು ವಿದ್ಯಾರ್ಥಿಯು ಪ್ರಯತ್ನಿಸ್ತಿದ್ದಾನೆ. ಹೌದಾ. ಅವನು ವ್ಯರ್ಥ ಪ್ರಯತ್ನ ಇತ್ತು ಅಂದ ಮಾತನ್ನ ಹೇಳೋದಂದ್ರೆ ಯಾಕೆ ವ್ಯರ್ಥ ಪ್ರಯತ್ನ ಇತ್ತು ಅಂದರೆ ಮೊಳೆಯನ್ನು ಉಲ್ಟಾ ಹಿಡಿದಿದ್ದಾನೆ ಅವನು. ಹೌದಾ. ಚೂಪಾದ ಭಾಗವನ್ನು ಗೋಡೆಗೆ ತಾಗಿಸಿ ಹೆಚ್ಚು ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದಂಥ ಭಾಗವನ್ನು ಹಿಮ್ಮುಖಕ್ಕೆ ಹತೋಡಿಯಿಂದ ಹೊಡಿತೀವಲ್ಲ ಆ ಭಾಗಕ್ಕೆ ಮಾಡಿದರೆ ಭಾಳ ಈಸಿಯಾಗಿ ಮೊಳೆಯನ್ನು ಹೊಡಿಬೋದಿತ್ತವ. ಆದ್ದರಿಂದ ಏನಪ್ಪ ಅಂದರೆ ಮೊಳೆ ಮೇಲ್ಮೈ ವಿಸ್ತೀರ್ಣ ಯಾವುದ್ರ ಹೆಚ್ಚೈತಲ್ಲ ಅದನ್ನು ಗೋಡೆ ಸೈಡ್ ಮಾಡಿದ್ದಾನೆ. ಹಾಗಾದರೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಒತ್ತಡ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ, ಉಲ್ಟಾ ಹಿಡಿದಿದ್ದಾನೆ. ಹಾಗಾದರೆ ಅವನು ವಿಫಲ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಕೀ ಆನ್ಸರ್ ಭಾಳಷ್ಟು ಜನ ಕೀ ಆನ್ಸರ್ಗಳನ್ನ ಈಗ ನೋಡಿದ್ದೀರ, ಈ ಕೀ ಕೊಟ್ಟಿಲ್ಲ ಅವರು.
ಅವರು ಕಾನ್ಸೆಪ್ಟ್ ಹೆಂಗಪ್ಪ ಅಂದರೆ ಆ ಮೊಳೆದ್ದು ತೊಗೊಂಡಿದ್ದಾರೆ, ಆದರೆ ಮೊಳೆಯನ್ನು ಉಲ್ಟಾ ಹಿಡಿದಿದೆ ಅನ್ನೋದನ್ನು ತಲೆಗೆ ಹಾಕ್ಕೊಂಡಿಲ್ಲ ಇಷ್ಟೇ. ಓಕೆ, ಕ್ವಶನ್ ನಂಬರ್ 12. ಇಲ್ಲಿ ನೀಡಿರುವ ಘಟನೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ ಸೂರ್ಯ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣ ಬಲ, ಶಿಲೆಗಳ ಸವೆತ, ನಿರ್ವಾತದಲ್ಲಿ ಚಲಿಸುವ ಬೆಳಕು, ಸೂರ್ಯನ ಸುತ್ತಲೂ ಚಲಿಸುವ ಗ್ರಹಗಳು, ಘರ್ಷಣೆಯ ಪರಿಣಾಮಕ್ಕೆ ಒಳಪಡದೆ ಹೌದಾ ಇರುವ ಘಟನೆಗಳು. ನೋಡ್ರಿ, ಇಲ್ಲಿ ಘರ್ಷಣೆಯ ಪರಿಣಾಮಕ್ಕೆ ಒಳಪಡುವಂಥ ಒಂದೇ ಒಂದು ಘಟನೆ ಯಾವುದಪ್ಪ ಅಂದರೆ ಶಿಲೆಗಳ ಸವೆತ. ಹೌದಾ, ಮನುಷ್ಯನ ಓಡಾಟ ಅಥವಾ ಬೇರೆ ಬೇರೆ ಚಟುವಟಿಕೆಗಳು, ಹೌದಾ, ಗಾಳಿ, ಮಳೆ, ಬಿಸಿಲು, ಹೌದಾ, ಇವುಗಳಿಂದ ಶಿಲೆಗಳ ಸವೆತ ಉಂಟಾಗ್ತದೆ. ಹಾಗಾಗಿ ಘರ್ಷಣೆ ಉಂಟಾಗ್ತದೆ. ಆದರೆ ಘರ್ಷಣೆ ಇನ್ನು ಪರಿಣಾಮಕ್ಕೆ ಒಳಪಡದೇ ಇರುವುದು ಹಂಗೆ ನೋಡಿದ್ರೆ ಸೂರ್ಯ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣ ಬಲ, ನಿರ್ವಾತದಲ್ಲಿ ಚಲಿಸುವಂಥ ಬೆಳಕು, ಸೂರ್ಯನ ಸುತ್ತಲೂ ಚಲಿಸುವಂಥ ಗ್ರಹಗಳು. ಹಂಗಾರೆ ಏನಪ್ಪ ಅಂದರೆ 1, 3, 4 1, 3, 4 ಎಲ್ಲಿದೆ? 1, 3, 4 ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಏನು ಸರ್ ಏನು ಎಲ್ಲ ಕೀ ಆನ್ಸರ್ ಎಲ್ಲ ಉಲ್ಟಾ ಮಾಡಿಬಿಡ್ತಾ ಇದ್ದಾರೆ ಅಂತ ಅನ್ಬೇಡ್ರಿ. ಈಗ ನೋಡಿದ್ದಕ್ಕೂ ಮತ್ತು ಈಗಿರೋದಕ್ಕೂ ಇರೋದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನು ರಸಾಯನಶಾಸ್ತ್ರ. ಕೆಳಗೆ ನೀಡಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಗಮನಿಸಿ. ಕಲ್ಲಿದ್ದಲು, ಸೂರ್ಯನ ಬೆಳಕು, ನೈಸರ್ಗಿಕ ಅನಿಲ, ಗಾಳಿ. ಹೌದಾ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್. ಇವುಗಳಲ್ಲಿ ಮಾನವ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳೆಲ್ಲದ ಸಂಪನ್ಮೂಲಗಳು. ಮಾನವ ಚಟುವಟಿಕೆಗಳಿಂದ ಸೂರ್ಯನ ಬೆಳಕು ಬರಿದಾಗೋದಿಲ್ಲ, ಆಮೇಲೆ ಗಾಳಿ ಬರಿದಾಗೋದಿಲ್ಲ. ನೈಸರ್ಗಿಕ ಅನಿಲ ಬರಿದಾಗ್ಬೋದು, ಕಲ್ಲಿದ್ದಲು ಯಾಕಂದರೆ ಅವು ಪಳವಳಿಕೆ ಇಂಧನಗಳು ಬರಿದಾಗ್ಬೋದು, ಆದರೆ ಇವೆರಡು ಬರೆಯೋದಾಗೋದಿಲ್ಲ. ಹಾಗಾದರೆ 2 ಮತ್ತು 4 ಆಪ್ಷನ್ ಬಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಆಪ್ಷನ್ ಬಿ ಏನಪ್ಪ ರೈಟ್ ಆನ್ಸರ್. ಕ್ವಶನ್ ನಂಬರ್ 14. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಬಿದ್ದ ಕಾರಣದಿಂದ ಬೈಕ್ ಒಂದು ಹೊತ್ತಿ ಉರಿಯುತ್ತಿದೆ. ಬೆಂಕಿ ಆರಿಸಲು ನೀವು ಆಯ್ಕೆ ಮಾಡಿಕೊಳ್ಳುವ ಸೂಕ್ತ ಅಗ್ನಿಶಾಮಕ ಮತ್ತು ನಿಮ್ಮ ಆಯ್ಕೆಗೆ ಕಾರಣ ತಿಳಿಸ್ರಿ ಅಂತ ಹೇಳಿದ್ದಾರೆ. ನೋಡಿರಿ, ಪೆಟ್ರೋಲಿಗೆ ಬೆಂಕಿ ಟ್ಯಾಂಕಿಗೆ ಬೆಂಕಿ ಹತ್ಕೊಂಡಿದೆ ಅಂದರೆ ನೀರು ಸುರಿಯೋದು ಮತ್ತು ಬೆಂಕಿ ಹೆಚ್ಚಾಗ್ಲಿಕ್ಕೆ ಕಾರಣ ಮಾಡ್ದಂಗೆ, ಯಾಕಂದರೆ ಅದರ ಜ್ವಲನ ತಾಪ ಹೆಚ್ಚು ಮಾಡ್ದಂಗೆ ಅದಕ್ಕೆ ಇದು ಬರೋದಿಲ್ಲ. ಕಂಬಳಿ ಏನಪ್ಪ ಅಂದರೆ ನಾವು ಸಿಲಿಂಡರ್ ಹೊತ್ತಿ ಉರಿಯುವಾಗ ಅಥವಾ ವ್ಯಕ್ತಿಗಳು ಹೊತ್ತಿ ಉರಿಯುವಾಗ ಕಂಬಳಿಯನ್ನು ಹಾಯಿಸಿ ಆಮ್ಲಜನಕದ ಸಂಪರ್ಕವನ್ನು ಕಡಿತಗೊಳಿಸ್ಬೋದು. ಆದರೆ ಪೆಟ್ರೋಲ್ ಹೊತ್ತಿ ಉರಿತಾ ಇತ್ತು ಅಂದರೆ ಆಮ್ಲಜನಕದ ಸಂಪರ್ಕವನ್ನು ಕಡಿತಗೊಳಿಸೋದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಅಷ್ಟೊಂದು ಸಮಂಜಸ ಅಲ್ಲಿದು. ಮರಳು ಪೂರ್ಣ ಪ್ರಮಾಣದಲ್ಲಿ ಆಮ್ಲಜನಕದ ಸಂಪರ್ಕವನ್ನು ಕಡಿತಗೊಳಿಸೋಕ್ಕಾಗೋದಿಲ್ಲ. ಅದಕ್ಕೆ ಬೆಸ್ಟ್ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇಂಧನ ಮತ್ತು ಆಕ್ಸಿಜನ್ ನಡುವಿನ ಸಂಪರ್ಕವನ್ನು ಏನು ಮಾಡೋದು ಅಂದರೆ ಕಡಿತಗೊಳಿಸೋದು. ಹೆಂಗೆ ಕಡಿತಗೊಳಿಸೋದಪ್ಪ ಅಂದರೆ ಆಕ್ಸಿಡಕ್ಸ್ ಸಿಲಿಂಡರ್ಸ್ ಅಂತ ಬರ್ತಾವೆ. ಏನಪ್ಪ ಅಂದರೆ ಆಕ್ಸಿಡಕ್ಸ್ ಸಿಲಿಂಡರ್ಸ್ಗಳನ್ನು ಸ್ಪ್ರೇ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸ್ಪ್ರೇ ಮಾಡೋದ್ರ ಮೂಲಕ ಗಾಳಿಯ ಸಂಪರ್ಕವನ್ನು ಕಡಿತಗೊಳಿಸಿ ನಾವೇನು ಮಾಡ್ಬೋದು ಅಂದರೆ ಪೆಟ್ರೋಲ್ಗೆ ಹತ್ತಿರುವಂಥ ಬೆಂಕಿಯನ್ನು ಆರಿಸ್ಬೋದು. ಆಪ್ಷನ್ ಡಿ ರೈಟ್ ಆನ್ಸರ್. ಅದಕ್ಕೆ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಹೌದಾ ಏನಪ್ಪ ಅಂದರೆ ಅಗ್ನಿಶಾಮಕ ಸಿಲಿಂಡರ್ಗಳನ್ನು ಇಟ್ಟಿರ್ತಾರೆ. ಕ್ವಶನ್ ನಂಬರ್ 15. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ನಿರ್ಮಾಣವನ್ನು ಭವಿಷ್ಯದಲ್ಲಿ ನಿಲ್ಲಿಸಲು ಸಲಹೆ ನೀಡಿದೆ ಏಕೆಂದರೆ. ಹೌದಾ, ಇಲ್ಲಿ ನೋಡಿದ್ರೆ ಎಲ್ಲನೂ ರೈಟ್ ಆನ್ಸರ್. ಆದರೆ ಅತಿ ಹೆಚ್ಚು ಪರ್ಸೆಂಟೇಜ್ ನಾವು ಯಾವುದಕ್ಕೆ ಹೆಚ್ಚು ಕೊಡ್ಬೋದು ಅನ್ನೋದ್ರ ಮೇಲೆ ನಾವೆಲ್ಲ ಆನ್ಸರ್ ಆರಿಸ್ಬೇಕು. ಪೆಟ್ರೋಲಿಯಂನ ಉತ್ಪನ್ನಗಳನ್ನು ಉಳಿಸ್ಬೋದು, ಸರಿ ಇದೆ. ನೈಸರ್ಗಿಕ ಅನಿಲದ ಬಳಕೆ ಹೆಚ್ಚಿಸ್ಬೋದು, ಸರಿ ಇದೆ. ಹೌದಾ, ಆಮೇಲೆ ವಾಹನಗಳಲ್ಲಿ ಹೆಚ್ಚು ಕಲ್ಲಿದ್ದಲು ಅನಿಲವನ್ನು ಬಳಸ್ಬೋದು ಅಂತ ಅದೇನೇ ಸಮಂಜಸ ಇಲ್ಲ, ಇರಲಿ. ಆದರೂ ಇದಕ್ಕೆಲ್ಲದಕ್ಕೂ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ನಿರ್ಮಾಣವನ್ನು ಭವಿಷ್ಯದಲ್ಲಿ ನಿಲ್ಲಿಸಲು ಸಲಹೆ ನೀಡಿದೆ. ಯಾಕಪ್ಪ ಅಂದರೆ ಜಾಗತಿಕ ತಾಪಮಾನ ಹೆಚ್ಚಳದ ಅಪಾಯವನ್ನು ಕಡಿಮೆ ಮಾಡ್ಬೋದು. ಯಾಕಂದರೆ ಜಾಗತಿಕ ತಾಪಮಾನ ಹೆಚ್ಚಾದರೆ ಭೂಮಿಯ ಮೇಲೆ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ 1.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇನ್ನು ಹಿಂಗೆ ಮುಂದೆ ಒರೆಸ್ತಾ ಹೋಗಿ ಇನ್ನೊಂದು 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಹೆಚ್ಚಾದರೆ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿರುವಂಥ ಮಂಜುಗಡ್ಡೆಗಳೆಲ್ಲ ಕರಗಿ ಈಗೇನು 70% ನೀರು 30% ಭೂಮಿ ಐತಿಲ್ಲ, ಆ 30% ಭೂಮಿ ಕೂಡ ನೀರಿನಿಂದ ಆವೃತವಾಗಿ ಜಲಪ್ರಳಯ ಉಂಟಾಗಿ ಭೂಮಿ ಮೇಲೆ ಯಾವುದೇ ಜೀವ ನಾವು ಬದುಕಲಿಕ್ಕೆ ಯೋಗ್ಯವಾದ ಆವಾಸ ಸ್ಥಾನವೇ ಇರೋದಿಲ್ಲ. ಅದಕ್ಕೆ ಅವುಗಳನ್ನು ನಿಲ್ಲಿಸಲಿಕ್ಕೆ ಸಲಹೆಯನ್ನು ನೀಡಲಾಗಿದೆ. ಇನ್ನು ಕ್ವಶನ್ ನಂಬರ್ 16. ಮೇಣದ ಬತ್ತಿ ಉರಿಯುವಾಗ ಜ್ವಾಲೆ ಉಂಟು ಮಾಡುತ್ತದೆ ಏಕೆಂದರೆ. ಮೇಣವು ಒಂದು ದಹ್ಯ ವಸ್ತು, ಗಾಳಿಯೊಂದಿಗೆ ವರ್ತಿಸ್ತದೆ ಮತ್ತು ದಹನ ಕ್ರಿಯೆಗೆ ಒಳಗಾಗಿ ಬೆಳಕನ್ನು ನೀಡ್ತದೆ. ಅದಕ್ಕೆ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇದಕ್ಕೆ. ಇನ್ನು ಕ್ವಶನ್ ನಂಬರ್ 17. ನಾವು ಜೇನುನೊಣದ ಕಡಿತಕ್ಕೆ ಒಳಗಾದಾಗ ಮೊದಲು ಆ ಜಾಗವನ್ನು ನೀರಿನಿಂದ ತೊಳೆದು ನಂತರ ಅಡುಗೆ ಸೋಡಾವನ್ನು ಲೇಪಿಸಬೇಕು. ಏಕೆಂದರೆ ಹೌದಾ ಏನಪ್ಪ ಅಂದರೆ ಕ್ವಶನ್ ನಂಬರ್ 17 ಆಮ್ಲವನ್ನು ಸಾರರಿಕ್ತಗೊಳಿಸ್ತದೆ ತೊಳೆಯೋದ್ರಿಂದ. ನಾವು ನೀರು ಹಾಕಿ ತೊಳೆಯೋದ್ರಿಂದ ಏನು ಜೇನನ್ನು ಕಡಿದಿರ್ತದಲ್ಲ ಅದು ಆಮ್ಲ ಇರ್ತದೆ. ಆ ಆಮ್ಲವನ್ನು ನೀರು ಸಾರರಿಕ್ತಗೊಳಿಸ್ತದೆ ಮತ್ತು ಅಡುಗೆ ಸೋಡಾ
ತಟಸ್ಥೀಕರಣ ಕ್ರಿಯೆಯನ್ನು ನಡೆಸಿ ನಿಮಗೆ ನೋವು ಕಡಿಮೆ ಆಗೋ ಹಾಗೆ ಮಾಡ್ತದೆ. ಅದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 18, ದ್ರವೀಕೃತ ಪೆಟ್ರೋಲಿಯಂ ಅನಿಲಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಗಾಳಿಯಲ್ಲಿ ಸುಲಭವಾಗಿ ಉರಿಯುವುದಿಲ್ಲ. ಹೌದಾ? ಹೆಚ್ಚಿನ ಪ್ರಮಾಣದ ಉಷ್ಣಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಹೆಚ್ಚು ಕ್ಯಾಲರಿ ಮೌಲ್ಯ ಹೊಂದಿದೆ. ಹಾಗಾದರೆ ಫಸ್ಟ್ ಒನ್ ರಾಂಗ್ ಇದೆ. ಏನಪ್ಪ ಅಂದರೆ ಗಾಳಿಯಲ್ಲಿ ಸುಲಭವಾಗಿ ಉರಿತದೆ ಕಾನ್ಸೆಪ್ಟ್ ತಪ್ಪಿದೆ. ಅದಕ್ಕೆ ಮೊದಲನೇದು ಎಫ್ ಬರ್ತದೆ. ಆಮೇಲೆ ಹೆಚ್ಚು ಪ್ರಮಾಣದ ಉಷ್ಣಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ, ಟ್ರೂ ಇದೆ. ಹೆಚ್ಚು ಕ್ಯಾಲರಿ ಮೌಲ್ಯವನ್ನು ಹೊಂದಿದೆ, ಇದು ಟ್ರೂ ಇದೆ. ಹಾಗಾದರೆ FTT ಆಪ್ಷನ್ ಎ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 19, ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ ಬಿಡುಗಡೆಯಾದ ಅನಿಲವನ್ನು ಪರೀಕ್ಷೆ ಮಾಡುವ ವಿಧಾನ. ಹೌದಾ? ನಿಂಬೆಹಣ್ಣಿನ ರಸ ಮತ್ತು ಅಡುಗೆ ಸೋಡಾವನ್ನು ವರ್ತಿಸುವ ಹಾಗೆ ಮಾಡಿದಾಗ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಅನಿಲ. ಯಾವುದು? ಕಾರ್ಬನ್ ಡೈಆಕ್ಸೈಡ್. 19th one. ಹಾಗಾದರೆ ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆದಂತಹ ಅನಿಲವನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಹಾಲಿನಂತೆ ಬೆಳ್ಳಗೆ ಆಗ್ತದೆ. ಯಾಕಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡು ಸುಣ್ಣದ ತಿಳಿ ನೀರು ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ನೊಂದಿಗೆ ವರ್ತಿಸಿ ಏನಪ್ಪ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3 ಮತ್ತು ನೀರು, ಹೌದಾ, ಸುಣ್ಣದ ತಿಳಿ ನೀರಿನ ದ್ರಾವಣವನ್ನು ಕೊಡ್ತದೆ. ಈ ಪರೀಕ್ಷೆಯನ್ನು ನಡೆಸಲಿಕ್ಕೆ ನಾವು ಇದನ್ನು ಮಾಡ್ತೀವಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 20, ಪಳವಳಿಕೆ ಇಂಧನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಸ್ಲೈಟ್ಲಿ ಏನಪ್ಪ ಅಂದರೆ ಈ ಕಡೆ ಡಿಫಿಕಲ್ಟು ಅಲ್ಲ, ಈ ಕಡೆ ಈಸಿನಲ್ಲ ಅಂತ ಕ್ವಶನ್ ಇದು. ಪಳವಳಿಕೆ ಇಂಧನಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವು ಏನಪ್ಪ ಅಂದರೆ ಸತ್ತ ಜೀವಿಗಳ ಉಳಿಕೆಯಿಂದ ಏನಪ್ಪ ಅಂದರೆ ಉಂಟಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ಕಾನ್ಸೆಪ್ಟ್ ಸ್ವಲ್ಪ ರಾಂಗ್ ಅನ್ನಿಸ್ತದೆ ನನಗೆ. ಕೀ ಆನ್ಸರ್ ಹೆಂಗೆ ಬಿಡ್ತಾನೆ ನೋಡಬೇಕು. ಯಾಕಂದರೆ ಪಳವಳಿಕೆ ಇಂಧನಗಳು ಕೇವಲ ಸತ್ತ ಜೀವಿಗಳು ಅಷ್ಟೇ ಅಲ್ಲ. ಹೌದಾ? ಸತ್ತ ಜೀವಿಗಳು ಅಷ್ಟೇ ಅಂದ್ರೇನು, ಜೀವಿಗಳು ಅಂತಂದ್ರೆ ಎಲ್ಲನೂ ಬರ್ತದೆ, ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಾಣು ಜೀವಿಗಳು. ಆದರೆ ಒಂದು ಸ್ವಲ್ಪ ಎಲ್ಲೋ ನನಗೆ ಅಷ್ಟು ಪರ್ಫೆಕ್ಟ್ ಅನ್ನಿಸ್ತಾ ಇಲ್ಲ, ಇರಲಿ. ಇನ್ನು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮಾತ್ರ ಪಳವಳಿಕೆ ಇಂಧನಗಳು, ಇದು ಮಾತ್ರ ರೈಟ್ ಐತಿ. ಯಾಕಂದರೆ ಕಲ್ಲಿದ್ದಲು ಅಂತ ಕೊಟ್ಟಿದ್ದಾರೆ, ಪೆಟ್ರೋಲ್ ಅಂತ ಕೊಟ್ಟಿಲ್ಲ ಅವರು. ಪೆಟ್ರೋಲಿಯಂ ಅಂದರೆ ಪೆಟ್ರೋಲಿಯಂನ ಎಲ್ಲ ಉಪ ಉತ್ಪನ್ನಗಳು ಬರ್ತಾವೆ ಅದ್ರಾಗ. ಹಂಗಾರೆ ಅವಷ್ಟು ಏನಪ್ಪ ಅಂದರೆ ಪಳವಳಿಕೆ ಇಂಧನಗಳು, ಇದು ಕಾನ್ಸೆಪ್ಟ್ ರೈಟ್ ಐತಿ. ಇವುಗಳ ಉರಿಯುವಿಕೆ ವಾಯು ಮಾಲಿನ್ಯದಕ್ಕೆ ಪ್ರಮುಖ ಕಾರಣವಾಗಿದೆ, ಇದು ಕಾನ್ಸೆಪ್ಟ್ ರೈಟ್ ಐತಿ. ಇವು ಬರಿದಾಗುವ ಸಂಪನ್ಮೂಲಗಳು, ಇದು ಕಾನ್ಸೆಪ್ಟ್ ರೈಟ್ ಐತಿ. ಹಂಗೆ ನೋಡಿದ್ರೆ 4 ರೈಟ್ ಅನ್ನಿಸ್ತಾವ. ಹೌದಾ? ಸತ್ತ ಜೀವಿ ಅಂತ ಕೊಟ್ಟಾಗ ಸಸ್ಯಗಳು ಮಿಂಗಲ್ ಆಗ್ತಾವೆ ಇಲ್ಲೋ ಅನ್ನೋದೊಂದು ಒಂದು ಡೌಟ್ ಉಳಿತದೆ. ಹಾಗಾದರೆ ಇವು ಏನು ಸರಿಯಾದ ಹೇಳಿಕೆಗಳನ್ನು ಆರಿಸ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನಪ್ಪ ಅಂದರೆ 2, 3 ರೈಟ್ ಆಗ್ತದೆ ಇಲ್ಲಿ. ಆಮೇಲೆ 3, 4 ಎಲ್ಲಿಯಾದರೂ ಇದೆಯಾ? 2, 3, 1 ಐತಿ. ಓಕೆ, 1, 3 ಐತಿ, ಇದು ರೈಟ್ ಆಗ್ತದೆ. 2, 4 ಹೌದು, ಇವು ಬರಿದಾಗುವ ಸಂಪನ್ಮೂಲಗಳು 1 ಮತ್ತು 4. 1 ಒಂದು ಸ್ವಲ್ಪ ಪಕ್ಕಕ್ಕಿಡೋಣ ಈಗ. ಯಾಕಂದರೆ ಇವು ಸತ್ತ ಜೀವಿಗಳ ಉಳಿಕೆಯಿಂದ ಅಂತ ಅಷ್ಟೇ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳಿಂದನೂ ಆಗ್ಬೋದು. ಅದಕ್ಕೆ ಏನಿದೆ ಅದನ್ನು ತೆಗೆದು ಹಾಕ್ತೀನಿ ನಾನು. ಈ ಏನು 2, 3 ಅಥವಾ 2, 4 ಏನಿದೆಯಲ್ಲ, ಇದನ್ನು ಎರಡೂ ಏನಪ್ಪ ಅಂದರೆ ರಿಸರ್ವ್ಡ್ ಇರ್ತೀನಿ. ಕೀ ಆನ್ಸರ್ ಇದನ್ನು ಏನು ಕೊಡ್ತಾರೆ ನೋಡಬೇಕು. ಕ್ವಶನ್ ನಂಬರ್ 20 ಒಂದು ಸ್ವಲ್ಪ ಇದು. ಯಾಕಂದರೆ ಇವು ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗ್ತವೆ. ಹಾಗೇನು ರಾಂಗು ಅಲ್ಲ, ಸರಿನೂ ಪೂರ್ತಿ ಅನ್ನಿಸ್ತಾ ಇಲ್ಲ. ಅಲ್ಲಿ ಎಲ್ಲಿ ಏನಿದೆ ಕಾನ್ಸೆಪ್ಟ್ ಅನ್ನೋದು ನೋಡಬೇಕಲ್ಲಿ. ಇನ್ನು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತೂ ಡೆಫಿನೆಟ್ ರೈಟ್. ಯಾಕಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎಲ್ಲನೂ ಬಂದಂಗೆ. ಕಲ್ಲಿದ್ದಲಲ್ಲಿ ಅದರ ಬಹುರೂಪಗಳು, ಇವೆರಡನ್ನೂ ಸೇರಿಸಿನೇ ಪಳವಳಿಕೆ ಇಂಧನಗಳು ಅಂತ ಕರಿತೀವಿ. ಹೌದಾ? ಇನ್ನು ಇವುಗಳ ಉರಿಯುವಿಕೆ ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ಹೌದು, ಅದು ಸರಿ ಇದೆ. ಇವು ಬರಿದಾಗುವ ಸಂಪನ್ಮೂಲಗಳು, ಅದು ಸರಿ ಇದೆ. ಹೌದಾ? ನೆಕ್ಸ್ಟ್, ಇಲ್ಲ ಒಂದು ಗ್ರೇಸ್ ಕೊಡಬೇಕು, ಇಲ್ಲ 2 ಆನ್ಸರ್ ಕೊಡಬೇಕು. ನೋಡೋಣ ಅದನ್ನು ಏನು ಮಾಡ್ತಾರೆ. 2 ಆನ್ಸರ್ ಕೊಟ್ಟರೆ ಯಾವುದಾದ್ರೂ ಅದರಲ್ಲಿ ಒಂದು ಹೇಳಿಕೆ ತಪ್ಪು ಬರಬೇಕು. 4 ಹೇಳಿಕೆ ಸರಿ ಇದಾವಂದರೆ ಹೌದಾ 4 ಆಪ್ಷನ್ ಕರೆಕ್ಟ್ ಇದಾವಂತ ಆಗ್ತದೆ. ಪಳವಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಬಿಡುಗಡೆಯಾಗುವ ಅನಿಲ. ಪಳವಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಬಿಡುಗಡೆಯಾಗುವಂಥ ಅನಿಲ ಯಾವುದು ಅಂದರೆ ಪೂರ್ಣ ದಹನದಿಂದ ಕಾರ್ಬನ್ ಡೈಆಕ್ಸೈಡ್, ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್. ಆಪ್ಷನ್ ಬಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಆಪ್ಷನ್ ಬಿ ಏನಪ್ಪ
ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 22, ಕೆಳಗಿನವುಗಳಲ್ಲಿ ರಾಸಾಯನಿಕಗಳಿಂದ ತಯಾರಿಸಲ್ಪಡುವ ವಸ್ತುಗಳ ಗುಂಪು ಅಂತ ಕೇಳಿದ್ದಾರೆ. ಇದನ್ನು ಭಾಳ ಚಂದ ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೇಳಿದಾನೆ. ಆದರೆ ಯೂರಿಯಾ ಯಾವುದಾದ್ರಲ್ಲಿ ಬಂದಿದೆಯಲ್ಲ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಆಪ್ಷನ್ ಡಿ ರೈಟ್ ಹಾಕ್ರಿ. ಯಾಕಂದರೆ ಪಾಲಿಥೀನ್ ಪ್ಲಾಸ್ಟಿಕ್ ತಯಾರಿಸಬೇಕಾದ್ರೆ ನಮಗೇನು ಬೇಕು, ಪೆಟ್ರೋಕೆಮಿಕಲ್ಸ್ ಬೇಕು, ಹೈಡ್ರೋಕಾರ್ಬನ್ಗಳು ಬೇಕು. ಸಾಬೂನುಗಳು ಉದ್ದ ಸರಪಳಿಯ ಹೈಡ್ರೋಕಾರ್ಬನ್ಗಳಲ್ಲೂ ಬೇಕು. ಆಕ್ರಿಲಿಕ್ ಅದೊಂದು ಕೃತಕ ಸಂಶ್ಲೇಷಿತ ವಸ್ತು, ಅದನ್ನು ತಯಾರಿಸಬೇಕಾದ್ರೂ ನಮಗೆ ಪೆಟ್ರೋಕೆಮಿಕಲ್ಸ್ ಬೇಕು. ಕೀಟನಾಶಕಗಳಲ್ಲೂ ಕಂಪಲ್ಸರಿ ಬೇಕು. ಆದರೆ ಯೂರಿಯಾ ಯಾಕಲ್ಲ ಅಂತ ಹೇಳ್ತೀನಪ್ಪ ಅಂದರೆ, ಯೂರಿಯಾ ಸೂತ್ರ ಏನಪ್ಪ ಅಂದರೆ NH2CO NH2. ಹೌದಾ? ಹಾಗಾದರೆ ಈ ಏನು ಯೂರಿಯಾ ತಯಾರಿಸಬೇಕಾದ್ರೆ ನಮ್ಗೆ ಸೋಡಿಯಂ ಹೈಡ್ರೋಜನ್ ಪ್ರಮುಖ ವಸ್ತು. ನೈಟ್ರೋಜನ್ ಮತ್ತು ಹೈಡ್ರೋಜನ್ ಪ್ರಮುಖ ವಸ್ತು. ನೈಟ್ರೋಜನನ್ನು ವಾತಾವರಣದ ನೈಟ್ರೋಜನ್ ಸ್ಥಿರೀಕರಣದ ಮೂಲಕ, ಹೈಡ್ರೋಜನನ್ನು ಹ್ಯಾಬರ್ ಬಾಸ್ಕ್ ಪ್ರೊಸೆಸ್ ಅಂತ ಬರ್ತದೆ, 10th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಬರ್ತದೆ ಹ್ಯಾಬರ್ ಬಾಸ್ಕ್ ಪ್ರೊಸೆಸ್ಸು. ಅಲ್ಲಿ ಹೈಡ್ರೋಜನ್ನು ಮತ್ತು ಕ್ಲೋರಿನ್ನು ಸೋಡಿಯಂ ಹೈಡ್ರಾಕ್ಸೈಡನ್ನು ಉತ್ಪಾದಿಸ್ತೀವಿ. ಅದರ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಗೊಬ್ಬರಗಳನ್ನು ತಯಾರಿಸ್ತೀವಿ. ಇಲ್ಲೇನು ಮಿಡಲ್ ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ, ಇದೊಂದು ನನಗೆ ಡೌಟಲ್ಲಿ ಇಟ್ಟಿದೆ. ಅದನ್ನು ಕೃತಕ ವಸ್ತುವಿನಿಂದ ತಯಾರಿಸ್ತೀವೋ ಅಥವಾ ನೈಸರ್ಗಿಕ ವಸ್ತುವಿನಿಂದ ತಯಾರಿಸ್ತೀವೋ ಅಂತ. ಹೌದಾ? ಅಪ್ಪಿತಪ್ಪಿ ಇದನ್ನು ಕಾರ್ಬನ್ ಡೈಆಕ್ಸೈಡನ್ನು ಏನಾದರೂ ನಾವು ಪೆಟ್ರೋಕೆಮಿಕಲ್ಸಿಂದ ತಯಾರಿಸ್ತೀವಿ ಅಂದರೆ ಇಲ್ಲೂ ಮತ್ತು ಎಲ್ಲ ಆಪ್ಷನ್ಸು ರೈಟ್. ಹೌದಾ? ಅದಕ್ಕೆ ಯೂರಿಯಾ ಒಂದು ಬಿಟ್ಟು ನಾನು ಆಪ್ಷನ್ ಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ರೈಟ್ ಆನ್ಸರ್ ಕೊಡ್ತಾಯಿದ್ದೀನಿ. ಕ್ವಶನ್ ನಂಬರ್ 23, ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸ್ರಿ ಅಂತ ಕೇಳಿದ್ದಾರೆ. ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಜನರು ಇಂಧನವಾಗಿ ಕಟ್ಟಿಗೆ ಬಳಸುವುದನ್ನು ಕಡಿಮೆ ಮಾಡಬೇಕು. ಹೌದು, ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಇಂಧನವಾಗಿ ಕಟ್ಟಿಗೆಯ ಬಳಕೆ ಅಧಿಕ ಹೊಗೆಯನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಅರಣ್ಯ ನಾಶಕ್ಕೆ ಕಾರಣ ಆಗ್ತದೆ. ಹೌದು, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಹಾಗಾದರೆ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿದಾವೆ. ಪ್ರತಿಪಾದನೆ ಮತ್ತು ಕಾರಣ ಏನಿದಾವಪ್ಪ, ಎರಡೂ ಸರಿದಾವೆ. ಆಪ್ಷನ್ ಎ ಏನಪ್ಪ ಅಂದರೆ ರೈಟ್. ನೆಕ್ಸ್ಟ್ 24th ಒಂದು ನೋಡೋಣ. 24th ನೋಡೋಣ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ತೊಗರಿಯ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಕಂಡುಬರುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಅವೇನಪ್ಪ ಅಂದರೆ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್, ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಏನಪ್ಪ ಅಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ. ಆಪ್ಷನ್ ಎ ಏನಪ್ಪ ಅಂದರೆ ರೈಟ್ ಆನ್ಸರ್. ಇನ್ನು ತುಂತುರು ನೀರಾವರಿ ವಿಧಾನಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 25. ಹೌದಾ? ಹಾಗಾದರೆ ಏನು ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಭೂಮಿಗೆ ಅನುಕೂಲಕರ? ಹೌದು. ಹುಲ್ಲು ಹಾಸುಗಳಿಗೆ ಉಪಯುಕ್ತ, ಇದನ್ನು ನೋಡೋಣ. ಆಮೇಲೆ ಅಸಮವಾದ ಭೂಮಿಗೆ ಒಳ್ಳೆಯ ವಿಧಾನ. ಹೌದು, ಅಸಮವಾದ ಭೂಮಿಗೆ ಒಳ್ಳೆಯ ವಿಧಾನ. ಉದ್ಯಾನ ಮತ್ತು ಮರಗಳಿಗೆ ನೀರು ಹಾಯಿಸಲು ಸೂಕ್ತ. ಇಲ್ಪ ಹುಲ್ಲು ಹಾಸುಗಳಿಗೆ ಹನಿ ನೀರಾವರಿಗಿಂತ ತುಂತುರು ನೀರಾವರಿ ಇನ್ನೂ ಮುಖ್ಯ, ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗ್ತದೆ. ಹೌದಾ? ಅಷ್ಟೊಂದು ನೀವು ಹನಿ ನೀರಾವರಿ ಹುಲ್ಲು ಹಾಸುಗಳಿಗೆ ಅಷ್ಟೊಂದು ಸಮಂಜಸ ಅಲ್ಲ. ಯಾಕಂದರೆ ಹುಲ್ಲು ಎಲ್ಲ ಕಡೆ ಹಾಯ್ದಿರ್ತದೆ. ಹನಿ ನೀರಾವರಿಯನ್ನು ಗಿಡದ ಸಸ್ಯದ ಬೇರುಗಳು ಡೈರೆಕ್ಟಾಗಿ ಕೊಡೋದ್ರಿಂದ ಅಷ್ಟೊಂದು ಉಪಯುಕ್ತವಾದ ವಿಧಾನ ನಂಗೆ ಅನಿಸೋದಿಲ್ಲ. ಆಮೇಲೆ ಅಸಮವಾದ ಭೂಮಿಗೆ ನೋಡ್ರಿ, ನೀರು ಕೆಳಮಟ್ಟದಿಂದ ಎತ್ತರದ ಪ್ರದೇಶ ಕಡೆ ಹೋಗೋದಿತ್ತಂದ್ರೆ ಅಲ್ಲಿ ಹನಿ ನೀರಾವರಿ ಅಳವಡಿಸಿದೆವು ಅಂದರೆ ತಗ್ಗಾದ ಪ್ರದೇಶದಲ್ಲಿ ಮಾತ್ರ ಹೆಚ್ಚು ನೀರು ಬೀಳ್ತದೆ, ಎತ್ತರದ ಪ್ರದೇಶಕ್ಕೆ ನೀರು ಹೋಗೋದಿಲ್ಲ. ಯಾಕಂದರೆ ಹನಿ ನೀರಾವರಿಯಲ್ಲಿ ನಾವು ಒತ್ತಡವನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಸಮವಾದ ಭೂಮಿಗೆ ಇದು ಒಳ್ಳೆಯ ವಿಧಾನ ಅಂತ ಅನಿಸೋದಿಲ್ಲ. ಹಾಗಾದ್ರೆ 1 ಮತ್ತು 4 ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ, ಇಲ್ಲೂ 2 ಇದೆ. 1, 3, 4. 1, 3 ಅಸಮವಾದ ಭೂಮಿಗೆ ತಗ್ಗುದಿನ್ನೆ. ಇಲ್ಲಿ ತಗ್ಗುದಿನ್ನೆ ಅರ್ಥ ಕೊಟ್ಟರೆ ನಾನು ಹೇಳಿದ ಕಾನ್ಸೆಪ್ಟ್ ರಾಂಗ್ ಆಗ್ತದೆ. ಅದನ್ನು ಬಿಟ್ಟು ಹೆಚ್ಚು ಕಡಿಮೆ ಇರುವಂಥ ಭೂಮಿಗೆ ಕೊಡಬಹುದು. ಹಂಗಾರೆ ಇದನ್ನು ರೈಟ್ ಇಟ್ಕೊಂಡು ಇದನ್ನು ರೈಟ್ ಇಟ್ಕೊಂಡ್ರೆ ಏನಪ್ಪ ಅಂದರೆ 1, 3, 4. 1, 3, 4 ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಕ್ವಶನ್ ನಂಬರ್ 25 ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಬೇರೆಯವರು ಬೇರೆ ಬೇರೆ ಕೀ ಆನ್ಸರ್ ಕೊಟ್ಟಿದ್ದಾರೆ. ಆದರೆ ಹುಲ್ಲು ಹಾಸು ಎಲ್ಲ ಕಡೆ ಆವರಿಸಿರೋದ್ರಿಂದ ನೀವು ಹುಲ್ಲು ಹಾಸಿಗೆ ಬೇರಿಗೆ ಅಷ್ಟೇ, ಯಾಕಂದರೆ ಎಲ್ಲ ಕಡೆ ಹುಲ್ಲು ಇರ್ತದೆ, ಎಲ್ಲ ಕಡೆ ಎಲ್ಲಿ ಹನಿ ಮಾಡೋರು ಹೇಳ್ರಿ. ಅದಕ್ಕೆ ಈ 2 ಎಲ್ಲೆಲ್ಲಿ ಬರ್ತದೆ ಅದೆಲ್ಲ ರಾಂಗ್. ಎಲ್ಲಿ 1 A, B ಮತ್ತು D ಯಲ್ಲಿ 2 ಬಂದಿದೆ, ಹಾಗಾದರೆ ಅದೆಲ್ಲ ರಾಂಗ್. ಸಿ 1 ಏನಪ್ಪ ಅಂದರೆ 3 ಹೊಂದಿದೆ. ಅಸಮವಾದ ಭೂಮಿ ಅಂದರೆ ನಾನು ಎಂಥದ್ದು ಹೇಳಿದೆ, ಒಂದು ಕಡೆ ತಗ್ಗೈತಿ, ಒಂದು ಕಡೆ ಏರೈತಿ, ಅಲ್ಲಿ ಹನಿ ನೀರಾವರಿ ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಆದರೆ ಅವರ ಪ್ರಕಾರ ಅಸಮವಾದ ಭೂಮಿ ಅಂದ್ರೇನು, ಅಳತೆಯಲ್ಲಿ ಹೆಚ್ಚು ಕಡಿಮೆ ಇರುವಂಥ ಭೂಮಿ ಅಂತ ತೆಗೆದುಕೊಂಡ್ರೆ
ರೈಟ್ ಆಗ್ತದೆ. ಅದಕ್ಕೆ ಆಪ್ಷನ್ ಸಿಯನ್ನು ನಾವು ಹೆಚ್ಚು ಪರ್ಸೆಂಟೇಜ್ ಹೆಚ್ಚು ಕೊಟ್ಟು ಅದನ್ನು ರೈಟ್ ಮಾಡೋಣ. ಇನ್ನು ಕ್ವಶನ್ ನಂಬರ್ 26 ಪ್ರತಿಪಾದನೆ ಎ ಏನಪ್ಪ ಅಂದರೆ 2,4-Dಯನ್ನು ಎಚ್ಚರಿಕೆಯಿಂದ ಬಳಸಬೇಕು, ಯಾಕಂದರೆ ಅದೊಂದು ಕೀಟನಾಶಕ. ಆಮೇಲೆ ಕಾರಣ ಆರ್ ಅದು ಕಳೆನಾಶಕ. 2,4-D ಕೀಟನಾಶಕ ಅಲ್ಲ, ಕಳೆನಾಶಕ. ಕಾರಣ ಆರ್ ಅದು ಕಳೆನಾಶಕವಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತದೆ. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾವೆ. ಹೌದಾ? ಎರಡೂ ಸ್ಟೇಟ್ಮೆಂಟ್ ಏನಿದಪ್ಪ ಅಂದರೆ ಕರೆಕ್ಟ್ ಇದ್ದಾವೆ. 26 ಎ ಮತ್ತು ಆರ್ ಎರಡೂ ಸರಿ. ಎಗೆ ಏನಪ್ಪ ಅಂದರೆ ಆರ್ ಸರಿಯಾದ ವಿವರಣೆಯಾಗಿದೆ. 26th one. ಹೌದಾ? ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 27 ಉತ್ತರ ಕರ್ನಾಟಕದ ರೈತರು ಒಂದು ಋತುವಿನಲ್ಲಿ ತೊಗರಿಯನ್ನು ಬೆಳೆದರೆ ಮುಂದಿನ ಋತುವಿನಲ್ಲಿ ಜೋಳವನ್ನು ಬೆಳೆಯುತ್ತಾರೆ. ಈ ವಿಧಾನದ ಪ್ರಮುಖ ಉದ್ದೇಶ. ಇಲ್ಲಿರುವಂಥ ಎಲ್ಲ ಕೀ ಆನ್ಸರ್ಸ್ ರೈಟ್ ಇದ್ದಾವೆ. ಬಟ್ ಏನು ಪರ್ಸೆಂಟೇಜ್ ವೈಸ್ ತೊಗೊಂಡು ನಾನು ಆವಾಗಲೇ ಹೇಳಿದ್ನಲ್ಲ, ಪರ್ಸೆಂಟೇಜ್ ಯಾವುದಕ್ಕೆ ಹೆಚ್ಚು ನಾವು ಪ್ರಿಫರೆನ್ಸ್ ಕೊಡಬೇಕು ಅಂತ ತೆಗೆದುಕೊಂಡಾಗ ಮಾತ್ರ ಆನ್ಸರ್ ಹುಡುಕ್ಬೋದು. ನಿತ್ಯ ಬಳಕೆಯ ಆಹಾರ ಧಾನ್ಯಗಳನ್ನು ಪಡೆಯುವುದು ಈ ವಿಧಾನದಿಂದ ಸಾಧ್ಯ ಐತಿ. ನೀರಿನ ಲಭ್ಯತೆ ಒಂದು ಸೀಸನ್ದಾಗ ಕಡಿಮೆ ನೀರು ಸಿಗ್ತಾವೆ, ಒಂದು ಸೀಸನ್ದಾಗ ಹೆಚ್ಚು ಸಿಗ್ತಾವೆ. ಅಂದರೆ ಮಳೆಗಾಲದಲ್ಲಿ ಹೆಚ್ಚು ಸಿಗ್ತಾವೆ, ಬೇಸಿಗೆಯಲ್ಲಿ ಕಡಿಮೆ ಸಿಗ್ತಾವೆ. ಅಂದರೆ ಮಳೆಗಾಲದಲ್ಲಿ ನಾವೇನು ಮಾಡ್ಬೋದು, ಜೋಳವನ್ನು, ಆಮೇಲೆ ತೊಗರಿ ಕಡಿಮೆ ನೀರು ಬೇಕು, ಅದನ್ನು ಬೇಸಿಗೆಯಲ್ಲಿ ಬಿತ್ತರೂ ಬರ್ತದೆ, ಇದನ್ನು ನಾವು ನೀಗಿಸ್ಬೋದು. ಆದರೆ ಕೀಟಗಳಿಂದ ಇದು ಕೂಡ ಆನ್ಸರ್ ರೈಟ. ಯಾಕಂದರೆ ಒಂದು ಸಲ ತೊಗರಿ ಕೀಟ ಹೆಚ್ಚಾಗಿರ್ತಾವೆ, ಮತ್ತು ಜೋಳ ಬೆಳೆದ್ರೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾದರೆ ಎಲ್ಲ 4 ಆಪ್ಷನ್ ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡೋದು, ಇದು ಆಪ್ಷನ್ ರೈಟ್ ಐತಿ. ಆದರೆ ಪರ್ಸೆಂಟೇಜ್ ತೊಗೊಂಡಾಗ ಏನಪ್ಪ ಅಂದರೆ ಜೋಳಗಳು ಮಣ್ಣಿನಲ್ಲಿರುವಂಥ ನೈಟ್ರೋಜನನ್ನು ಹೀರ್ಕೊಳ್ತವೆ. ನೆಕ್ಸ್ಟ್ ಋತುವಿನಲ್ಲಿ ತೊಗರಿ ಏನು ಬಿತ್ತೀವಲ್ಲ, ಅವು ಮಣ್ಣಿಗೆ ಲೆಗ್ಯುಮಿನಸ್ ಸಸ್ಯಗಳು ರೈಸೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ ಅಂತ ಈಗ ತಾನೇ ಹೇಳಿದ್ದೀನಿ. ಅವು ಮಣ್ಣಿಗೆ ರೈಸೋಬಿಯಂ ಕೊಡ್ತಾವೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತಾವೆ. ಯಾವ ದ್ವಿದಳ ಧಾನ್ಯಗಳು. ಅದಕ್ಕೆ ಮಣ್ಣಿಗೆ ನೈಟ್ರೋಜನ್ನ ಮರುಭರ್ತಿ ಮಾಡೋದ್ರಿಂದ ಆಪ್ಷನ್ ಸಿ ಏನಪ್ಪ ಅಂದರೆ ಇಲ್ಲಿ ಹೆಚ್ಚು ಪರ್ಸೆಂಟೇಜ್. ಉಳಿದೆಲ್ಲ 25% ಏನು ರೈಟ್ ಅನಿಸಿದ್ರೆ ಇದು ಮಾತ್ರ 75% ಯಾವುದು ಆಪ್ಷನ್ ಸಿ. ಅದಕ್ಕೆ ಆಪ್ಷನ್ ಸಿನೇ ಏನಪ್ಪ ಅಂದರೆ ರೈಟ್ ಆನ್ಸರ್. ಎಲ್ಲನೂ 4 ಸರಿ ಇದಾವಲ್ಲಿ, ಆದರೆ ಸಿ ಮಾತ್ರ ರೈಟ್ ಆನ್ಸರ್. ಯಾಕಂದರೆ ಪರ್ಸೆಂಟೇಜ್ ಅದರದ್ದು ಪ್ರಾಮುಖ್ಯತೆ ಹೆಚ್ಚೈತಿ. ಉದ್ದೇಶ ಅಂತ ಕೇಳಿದ್ದಾರೆ ಅವರು. ಇನ್ನು 28 ಕೃಷಿ ವಿಜ್ಞಾನಿಗಳು ರೈತರಿಗೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸದಂತೆ ಸಲಹೆ ನೀಡುತ್ತಾರೆ. ಇದು ಕೂಡ ಬೇರೆಯವರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಮೊದಲೇದು ಏನಪ್ಪ ಅಂದರೆ ರಸಗೊಬ್ಬರಗಳನ್ನು ಅತಿಯಾಗಿ ಬಳಸೋದ್ರಿಂದ ಜಲಮಾಲಿನ್ಯ ಉಂಟಾಗ್ತಾ ಇದೆ, ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ, ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಸಾಯುವಿಕೆ ಕಾರಣ ಆಗ್ತಾ ಇದೆ, ಮಣ್ಣು ರಂಧ್ರಯುಕ್ತ ಆಗೋದಿಲ್ಲ. ಅತಿಯಾಗಿ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಎರೆಹುಳುಗಳನ್ನು ಹೊಲದಲ್ಲಿ ಅತಿಯಾಗಿ ಬಳಸೋದ್ರಿಂದ ರಂಧ್ರಯುಕ್ತ ಆಗ್ತದೆ. ಹಂಗಾರೆ ಆಪ್ಷನ್ 4 ಬಿಟ್ಟು ಉಳಿದೆಲ್ಲ ಸರಿ ಇದ್ದಾವೆ. 1, 2, 3. ಹಂಗಾರೆ 1, 2 ಯಾವುದು ಆಪ್ಷನ್ ಎ. ಈ ನಿಮ್ಗೇನು ಕೀ ಆನ್ಸರಿಗೆ ಪ್ರಿಪೇರ್ ಮಾಡಿ ಹಾಕಿದಾರಲ್ಲ ಅವ್ರು ಯಾರೂ ಈ ಆನ್ಸರ್ನ ಹೇಳಿಲ್ಲ. ಅವ್ರು ಹೇಳಿದ್ದು ಬೇರೆ ಆನ್ಸರ್ಸ್ ಇದ್ದಾವೆ, ನೋಡ್ಕೊಡ್ರಿ. ಅಂದರೆ ಇವೆಲ್ಲ ರಿವೈಸ್ ಆಗ್ತವೆ. ಇನ್ನು ಕ್ವಶನ್ ನಂಬರ್ 29 ಕೆಳಗಿನವುಗಳಲ್ಲಿ ಔಷಧಿಗಾಗಿ ಬಳಸುವ ಉಪಯುಕ್ತ ಸೂಕ್ಷ್ಮಾಣುಜೀವಿ. ಹೌದಾ? ಔಷಧಿಗಾಗಿ ಬಳಸುವಂಥ ಉಪಯುಕ್ತ ಸೂಕ್ಷ್ಮಾಣುಜೀವಿ ಯಪ್ಪ ಅಂದರೆ ಪೆನ್ಸಿಲಿಯಂ. ಯಾವುದು? ಪೆನ್ಸಿಲಿಯಂ. ಅಮೀಬಾ ರೋಗವನ್ನುಂಟು ಮಾಡ್ತದೆ. ಬ್ರೆಡ್ ಮೋಲ್ಡ್ ಶಿಲೀಂಧ್ರ ಅದು ರೋಗವನ್ನುಂಟು ಮಾಡ್ತದೆ. ಪ್ಯಾರಾಮಿಷಿಯಂ ಅದೊಂದು ಏನಪ್ಪ ಅಂದರೆ ಎಂಟಮೀಬಾ ಹಿಸ್ಟೋಲಿಟಿಕಾ ಇಂಥವೆಲ್ಲ ಏನಪ್ಪ ಅಂದರೆ ಪ್ಯಾರಾಮಿಷಿಯಂ ಏಕಕೋಶಿ ಜೀವಿಗಳ ಗುಂಪಿಗೆ ಸೇರ್ತವೆ. ಹಾಗಾದರೆ ಅವು ರೋಗವನ್ನುಂಟು ಮಾಡ್ತಾವೆ. ಅದಕ್ಕೆ ಆಪ್ಷನ್ ಸಿ ಏನಪ್ಪ ಅಂದರೆ 29 ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಪೆನ್ಸಿಲಿಯಂ ನೊಟಾಟಮ್ ಅಂತ ನಾವು ಗುರ್ತಿರೋದಂಥ ಎಷ್ಟೋ ಕಾಯಿಲೆಗಳಿಗೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡ್ತೀವಿ, ಅದನ್ನು ಪೆನ್ಸಿಲಿಯಂ ನೊಟಾಟಮ್ನಿಂದ ತಯಾರಿಸ್ತೀವಿ. ಕ್ವಶನ್ ನಂಬರ್ 30 ಈ ಚಿತ್ರದಲ್ಲಿನ ಸೂಕ್ಷ್ಮಜೀವಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ನಾವು ಟೆಕ್ಸ್ಟ್ ಬುಕ್ದಲ್ಲಿ ಭಾಳ ಸಲ ನೋಡಿದ್ದೀವಿ. ಇದು ಬ್ರೆಡ್ ಮೋಲ್ಡ್. ಇದು ಹೌದಾ? ಯಾವುದು? ಬ್ರೆಡ್ ಮೋಲ್ಡ್. ಪೆನ್ಸಿಲಿಯಮ್ಮು ಹಿಂಗೆ ಇರ್ತದೆ, ಬಟ್ ಅದರ ಹೆಡ್ ಶೇಪ್ ಚೇಂಜ್ ಇರ್ತದೆ. ಪೆನ್ಸಿಲಿಯಂ ನೊಟಾಟಮ್ದು. ಇನ್ನು ಕ್ವಶನ್ ನಂಬರ್ 31 ನಿಮ್ಗೆ ಏನಪ್ಪ ಅಂದರೆ ಕನ್ಫ್ಯೂಸ್ ಮಾಡಲಿಕ್ಕೆ, ಹೋಟೆಲ್ಗಳಲ್ಲಿ ರವಾ ಇಡ್ಲಿ ಏನು ಮಾಡ್ತಾರಪ್ಪ ಅಂದರೆ ಈಸ್ಟನ್ನು ಬೆರೆಸಿ ಹುದುಗಿಸುವಿಕೆ ಒಳಪಡಿಸಿ ಇಡ್ಲಿ ಮಾಡ್ತಾರೆ, ಅದು ಭಾಳ ಮೆತ್ತಗಾಗ್ತವೆ. ಆದರೆ ಮನೆಯಲ್ಲಿ ನಾವು ತಾಯಂದಿರು ಏನು ಮಾಡ್ತಾರಪ್ಪ ಅಂದರೆ ರವಾ ಇಡ್ಲಿಗೆ ಮೊಸರನ್ನು ಸೇರಿಸ್ತಾರೆ. ಮೊಸರಿನಲ್ಲಿ ಏನಪ್ಪ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಹುದುಗುವಿಕೆ ಏನು ನಡೆಸ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಮೊಸರು ಅಂತ ಕೊಟ್ಟರೆ ಲ್ಯಾಕ್ಟೋಬ್ಯಾಸಿಲಸ್ ಅದು ಹುದುಗುವ ಕ್ರಿಯೆಯನ್ನು ನಡೆಸ್ತದೆ. ಆಪ್ಷನ್ ಡಿ ಏನಪ್ಪ ಅಂದರೆ ರೈಟ್ ಆನ್ಸರ್. ಆದರೆ ಹೆಚ್ಚಿನ ಹುದುಗು ಕ್ರಿಯೆಯನ್ನು ನಡೆಸಲಿಕ್ಕೆ ಬ್ರೆಡ್ ತಯಾರಿಸ್ಬೇಕಾದ್ರೆ, ಹೌದಾ, ಅಥವಾ ಆಹಾರ ಪದಾರ್ಥಗಳು ಊದ್ಕೊಳ್ಬೇಕಾದ್ರೆ ಹೋಟೆಲ್ಗಳಲ್ಲಿ ಈಸ್ಟ್ ಬಳಸ್ತಾರೆ. ನಮ್ಗೆ ಜನರಲಾಗಿ ಹೋಟೆಲ್ನಲ್ಲಿ ಅಂತ ಬಂದ ತಕ್ಷಣ ರವಾ ಇಡ್ಲಿ, ಹೌದಾ, ಅಂದ ತಕ್ಷಣ ಈಸ್ಟ್ ಬರ್ತದೆ. ಅದರಲ್ಲಿ ಈಸ್ಟ್ ಅಲ್ಲ, ಲ್ಯಾಕ್ಟೋಬ್ಯಾಸಿಲಸ್. ಕ್ವಶನ್ ನಂಬರ್ 32 ಉಪ್ಪಿನಕಾಯಿ ತಯಾರಿಸುವ ಸೋಡಿಯಂ ಬೆಂಜೋಯೇಟನ್ನು ಸೇರಿಸಲಾಗುತ್ತದೆ. ಹೌದಾ? ಸೋಡಿಯಂ ಬೆಂಜೋಯೇಟನ್ನು ಸೇರಿಸುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಉಪ್ಪಿನಕಾಯಿ ಸಂರಕ್ಷಕವಾಗಿ ಅದು ಕಾರ್ಯನಿರ್ವಹಿಸ್ತದೆ.
ಭಾಳ ಜನ ಪ್ರತಿ ಉತ್ಕರ್ಷಕ ಅಂತ ಕೊಟ್ಟಿದ್ದಾರೆ. ಇಲ್ಯಾಕೆ ಕಾಯಿಲೆಗಳು ಬಂದಾಗ ಆಕ್ಸಿಡೆಂಟ್ಸ್, ಈಗ ಯಾಕೆ ಆಕ್ಸಿಡೆಂಟ್? ವೇಗವರ್ಧಕನೂ ಅಪಕರ್ಷಕನೂ ಅಪಕರ್ಷಕ ಉದ್ಧರಣೆಯಲ್ಲಿ ಮಾತ್ರ, ವೇಗವರ್ಧಕ ರಾಸಾಯನಿಕ ಕ್ರಿಯೆ ವೇಗವನ್ನು ಹೆಚ್ಚಿಸಲಿಕ್ಕೆ. ಅಲ್ಲ, ಪ್ರತಿ ಉತ್ಕರ್ಷಕ ಉತ್ಕರ್ಷಣೆ ನಮ್ಮ ದೇಹದಲ್ಲಿ ಉಂಟಾಗ್ತದೆ, ಆಕ್ಸಿಡೆಂಟ್ಸ್ ತಗೋತೀವಿ. ಇಲ್ಲಿ ಸಂರಕ್ಷಣೆ ಆಪ್ಷನ್ 1 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಓಕೆ, ಹಿಸ್ಟ್ರಿಯ ಕ್ವಶನ್ಸನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸ್ವಲ್ಪದರಲ್ಲೇ ಇನ್ನೊಂದು 15-20 ನಿಮಿಷದಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತೀನಿ. ಹಾಗಾದರೆ 1-2 ಕ್ವಶನ್ಸು ಏನಪ್ಪ ಅಂದರೆ ನಾನು ಗ್ರೇಸ್ ಅಂತ ಇಟ್ಟಿದ್ದೀನಿ, ಅದನ್ನು ನಾನು ಫೈನಲ್ ಅಲ್ಲ ಅಂತ ಹೇಳಿಲ್ಲ, ಗ್ರೇಸ್ ಅಂತ ಇಟ್ಟಿದ್ದೀನಿ. ಯಾಕಂದರೆ 4 ಆಪ್ಷನ್ಸ್ ರೈಟ್ ಆಗ್ತಾವೆ, ಅದನ್ನು ಬಿಟ್ಟು ಮ್ಯಾಕ್ಸಿಮಮ್ ಏನು ಕೀ ಆನ್ಸರ್ಸ್ ಬಿಡಿಸಿದ್ದೀನಿ. ಏನು ಇದೇನಪ್ಪ ಅಂದರೆ ನಿಮ್ಮ ಫೈನಲ್ ಸ್ಕೋರ್ ಅಂತ ತಿಳ್ಕೊಳ್ಬೋದು. ಪ್ರೊವಿಷನಲ್ ಕೀ ಆನ್ಸರ್ ಇದ್ರೂ ಹೌದಾ, ಫೈನಲ್ ಸ್ಕೋರ್ ಅಂತ ತಿಳ್ಕೊಬೋದು ಅಂತ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನನ್ನ ಗುಂಪುಗಳಲ್ಲಂತೂ ನನಗೇನು 4-5 NMMS ಗುಂಪುಗಳಿದಾವಲ್ಲ ಅದರಲ್ಲಿ ಶೇರ್ ಮಾಡ್ತೀನಿ. ಉಳಿದ ಎಲ್ಲ ಕೀ ಆನ್ಸರ್ಸ್ಗಳನ್ನು ಬಿಡಿಸಾಕುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.